ನಾವಿವತ್ತು ಒಂದು ಪ್ರೋಟೀನ್ ಪೌಡ್ರ್ ತಯಾರು ಮಾಡಕತ್ತೀವ್ರಿ. ಇದನ್ನ ಎಲ್ಲ ಥರ ಕಾಳುಗಳು ಸಿರಿಧಾನ್ಯಗಳು ಎಲ್ಲ ಬಳಸಿ ಒಂದು ಪ್ರೋಟೀನ್ ಪೌಡ್ರ್ ಇದು ಸಣ್ಣ ವಯಸ್ಸಿನಿಂದ ದೊಡ್ಡವ್ರ ಮಟನೂ ಇದನ್ನು ಚಹಾದ ಬದಲು ಇದನ್ನು ಕುಡಿಬಹುದ್ರಿ. ಇದನ್ನು ಮಾಡೋಕೆ ಒಂದು 40 ಥರ ಕಾಳು ಇವನ್ನೆಲ್ಲ ತೊಗೊಂಡಿವ್ರಿ. ಅವೇನೇನಂತ ಈಗ ಹೇಳ್ತೀವಿ ನೋಡ್ರಿ. ಈಗ ನಾವು ಮೊದಲಿಗೆ ಸಿರಿಧಾನ್ಯಗಳಾದ ಇದು ಉದಲು ರೀ, ಇದನ್ನು ತೊಗೊಂಡಿವ್ರಿ. ನೆಕ್ಸ್ಟ್ ಸಾಮಿರಿ, ಆನಂತರ ಅರ್ಕರಿ, ಇದು ನವಣೆ ರೀ, ಮತ್ತು ಪಂಪ್ಕಿನ್ ಸೀಡ್ಸ್ ರೀ, ಇದು ಬಾದಾಮಿ ರೀ. ಒಂದು ಅರ್ಧ kg ಅಷ್ಟು ಅಕ್ಕಿ ತೊಗೊಂಡಿವ್ರಿ. ನೆಕ್ಸ್ಟ್ ಚಕ್ಕಿ, ಯಾಲಕ್ಕಿ, ಕರೆಕಾಳು, ಲವಂಗ ರೀ, 2 ಟೇಬಲ್ ಸ್ಪೂನ್ನಷ್ಟು ಮೆಂತೆಕಾಳು ರೀ, 2 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿವ್ರಿ, 2 ಟೇಬಲ್ ಸ್ಪೂನ್ನಷ್ಟು ಬಡೆ ಸೊಪ್ಪು ತೊಗೊಂಡಿವ್ರಿ. ಇದು ಬಡೆ ಸೊಪ್ಪು ಗ್ಯಾಸ್ ಹಿಡಿಬಾರ್ದಂತ ತೊಗೊಂಡಿವ್ರಿ. ನೆಕ್ಸ್ಟ್ ಅಕ್ರೋಟ್ ತೊಗೊಂಡಿವ್ರಿ. ಮತ್ತು ಕಾಳುಗಳಾದ ಅಲಸಂದಿ ಕಾಳು ರೀ, ಗೊಂಜಾಳ ರೀ, ಇದು ಹುರುಳಿಕಾಳು ರೀ, ನೆಕ್ಸ್ಟ್ ವಟಾಣಿ, ಹೆಸರು ಕಾಳು, ರಾಜ್ಮಾ ರೀ, ಶೇಂಗಾ ರೀ, ನೆಕ್ಸ್ಟ್ ಒಂದು ಬೌಲ್ನಷ್ಟು ಕರಿಬೇವು ರೀ. ನೆಕ್ಸ್ಟ್ ಅರ್ಧ kg ರಾಗಿ ತೊಗೊಂಡಿವ್ರಿ. ಸಬ್ಬಕ್ಕಿ ರೀ 1 ಬೌಲ್, ಮಡಿಕೆ ಕಾಳು, ಬ್ಯಾಳಿಗಳಾದ ಕಡ್ಲಿ ಬ್ಯಾಳಿ, ತೊಗರಿ ಬ್ಯಾಳಿ, ಹೆಸರು ಬ್ಯಾಳಿ, ಉದ್ದಿನ ಬ್ಯಾಳಿ, ಇದು ಮೈಸೂರು ಬ್ಯಾಳಿ, ನೆಕ್ಸ್ಟ್ ಅಗಸಿ ಬೀಜ. ಇದಾದ್ಮ್ಯಾಗ ಒಂದು ಅರ್ಧ kg ಅಷ್ಟು ಜೋಳ, ಒಂದು ಅರ್ಧ kg ಅಷ್ಟು ಗೋಧಿ ತೊಗೊಂಡಿವ್ರಿ. ಇವು ಸಿರಿಧಾನ್ಯಗಳದಾವಲ್ರಿ, ಇವನ್ನ ರಾತ್ರಿ ನೆನೆಸಿಡ್ಬೇಕ್ರಿ. ಇವನ್ನ ನೆನಿಟ್ಟು ನೆಳ್ಳಾಗ ಒಣಗಿಸಿ ಹುರಿದು ಪುಡಿ ಮಾಡ್ತೀವ್ರಿ. ಇದನ್ನ ನೋಡ್ರಿ, ಈಗ ಎಲ್ಲ ಥರ ಕಾಳುಗಳು ಹುರ್ಕೊಂಡೀವಿ ನೋಡ್ರಿ. ಇವನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಹುರ್ಕೋಬೇಕ್ರಿ. ನೋಡ್ರಿ, ಈಗ ಇವಿಷ್ಟು ಥರ ಕಾಳು ಸಿರಿಧಾನ್ಯಗಳು ಎಲ್ಲ ಹುರ್ಕೊಂಡಿವ್ರಿ. ಆದಷ್ಟು ನಾವಂತರೂ ಹೆಲ್ದಿ ಆಗಿರೋ ಆರೋಗ್ಯಕ್ಕೆ ಒಳ್ಳೇದಾಗಿರುವಂಥವು ಬಾದಾಮಿ ಆಯ್ತು, ಶೇಂಗಾ, ಪಂಪ್ಕಿನ್ ಸೀಡ್ಸ್, ಅಕ್ರೋಟ್ ಇಂಥವು ಜಾಸ್ತಿ ಹಾಕ್ತೀವ್ರಿ. ನೋಡ್ರಿ, ಈಗ ನಾವು ಸಿರಿಧಾನ್ಯಗಳನ್ನಿಷ್ಟು ನೀರಾಗ ಹಾಕಿ ನೆನೆಸಿಟ್ಟಿವ್ರಿ. ಇವನ್ನ ಒಂದು ರಾತ್ರಿ ನೆನೆಸಿ ಮುಂಜಾನೆ ನೆಳ್ಳಾಗ ಒಣಗಾಕ್ಬೇಕ್ರಿ. ನೋಡ್ರಿ, ಈಗ ಎಲ್ಲ ಥರ ಕಾಳುಗಳು ಹುರ್ಕೊಂಡಿವ್ರಿ. ಇಷ್ಟು ಈಗ 2 ಸೇರಿ ಮಿಕ್ಸ್ ಮಾಡಿ ಇವನ್ನ ಗಿರ್ನಿಗೆ ಹಾಕ್ಕೋಬೇಕ್ರಿ. ಇವು ಸಿರಿಧಾನ್ಯಗಳ್ರಿ, ಇವು ಕಾಳುಗಳ್ರಿ. ಸೇರಿ ಇಷ್ಟು ಮಿಕ್ಸ್ ಮಾಡ್ಕೊಂಡು ಗಿರ್ನಿಗೆ ಹಾಕಿಸ್ಕೋಬೇಕ್ರಿ. ನೋಡ್ರಿ, ಅವು ನಾವೆಲ್ಲ ಕಾಳುಗಳು ಸಿರಿಧಾನ್ಯಗಳು ಹುರಿದಿಟ್ಕೊಂಡಿದ್ವಲ್ರಿ, ಆ ಹುರಿದಿಟ್ಕೊಂಡು ಕಾಳುಗಳನ್ನಿಷ್ಟು ಗಿರ್ನಿಗೆ ಹಾಕಿವ್ರಿ. ನೋಡ್ರಿ, ಹಿಟ್ಟು ಹಿಂಗತೆ ಆಗೈತ್ರಿ. ನೀವು ಗಿರ್ನಿಗೆ ಹಾಕಿಸ್ಕೋಬೇಕ್ರಿ, ಮಿಕ್ಸಿ ಒಳಗಂದ್ರೆ ಆಗೋದಿಲ್ಲ ಇದು. ಈ ಹೆಲ್ತ್ ಮಿಕ್ಸನ್ನು ನೀವು ಒಂದು ಗ್ಲಾಸ್ ನೀರಿಗೆ 2 ಚಮಚ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಗಟ್ಟಿ ಬೇಕಂದ್ರೆ 3 ಚಮಚ ಹಾಕ್ಕೋಬೇಕ್ರಿ. ಗಂಟಿರ್ಲಾರ ಥರ ಕಲಿಸಿ ಅದಕ್ಕೊಂದಿಟ್ಟು ಉಪ್ಪು ಹಾಕಿ ಫುಲ್ ಕೊಳ ಅನ್ನೋಂಗೆ ಕುದಿಸಿ ಆಮ್ಯಾಗ ಆರಿಸಿ ಕುಡಿಬೇಕ್ರಿ. ಈ ಹೆಲ್ತ್ ಮಿಕ್ಸ್ ಪೌಡರ್ ನಿಮಗೆ ಇಷ್ಟ ಆದ್ರೆ ನೀವು ಮನ್ಯಾಗ ಟ್ರೈ ಮಾಡಿರಿ. ಹೆಂಗಿತ್ತಂತಂದು ಕಮೆಂಟ್ನ ತಿಳಿಸ್ರಿ.